Welcome to the Read for Well channel. Today I'm going to discuss about the generations of computer. Okay, first generation of computer ಬಗ್ಗೆ ನೋಡೋಣ. Where in the first generation of computer, ಇಲ್ಲಿ ಯೂಶಲಿ ನಾವು ಇಯರ್ಸ್ನ ಹಾಗೆ ನೆನ್ಪಿಟ್ಕೋಬೇಕು. 1940s ಇಂದ 1950ಸ್ವರೆಗೂ ಅಂದರೆ ಪ್ರೊಡಕ್ಷನ್ ಏನಂತ ಹೇಳ್ಬೋದು, ಪ್ರೊಡಕ್ಷನ್ ಪೀರಿಯಡ್ ಅದು. ಓಕೆ, 1940ಸಲ್ಲಿ ಫಸ್ಟ್ ಕಂಪ್ಯೂಟರ್ ಸ್ಟಾರ್ಟ್ ಆಗುತ್ತೆ. 1950ಸ್ವರೆಗೂ ಸೇಮ್ ಫಸ್ಟ್ ಏನು ಮಾಡಿದ್ರು ಅದೇ ಥರ ಯೂಸ್ ಮಾಡ್ಕೊಂಡು ಕಂಪ್ಯೂಟರ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಅಥವಾ ಜನ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಮೇಯ್ನ್ ಥಿಂಗ್ ಅಂದರೆ ವ್ಯಾಕ್ಯೂಮ್ ಟ್ಯೂಮ್ ಈಗಿಂದು ಜನ್ರೇಷನ್ ಆಫ್ ಕಂಪ್ಯೂಟರ್ಸಲ್ಲಿ ಏನಂತಂದರೆ ನಾವು CPU ಹೇಳ್ತೀವಲ್ವ, ಆ ಥರ ವರ್ಕ್ ಆಗ್ತಿದ್ವಿ. ಎಲ್ಲ ಮೇಯ್ನ್ ಕಂಟ್ರೋಲ್ ವರ್ಕ್ ಆಗ್ತಿದ್ದು ಯೂಸಿಂಗ್ ಆಫ್ ವ್ಯಾಕ್ಯೂಮ್ ಟ್ಯೂಬ್ಸ್, ಆಯಿತಾ. ಇದ್ರ ಮೇಲೆ ತುಂಬ ಕ್ವಶನ್ಸ್ ಬಂದಿದೆ ಎಕ್ಸಾಮಲ್ಲಿ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪಂಚ್ ಕಾರ್ಡ್ಸ್ ಯೂಶಲಿ ಇವಾಗಿನ ಹೇಗೆ ನಾವು ಕೀಬೋರ್ಡ್ ಅಥವಾ ಮೌಸ್ ಇನ್ಪುಟ್ ಔಟ್ ಮತ್ತು ಔಟ್ಪುಟ್ ಡಿವೈಸಸ್ ಹೆಂಗಿದೆ ಆ ಥರ ಪಂಚ್ ಕಾರ್ಡ್ಸ್ನ ಯೂಸ್ ಮಾಡ್ತೀವಿ. ನೀವೆಲ್ಲ ನೋಡಿರ್ಬೋದು, ಜಸ್ಟ್ ಒಂದು ಟೈಪಿಂಗ್ ಮಿಷಿನ್ ಹಳೆ ಕಾಲದಲ್ಲಿ ಹೆಂಗಿತ್ತು, ದಟ್ ಈಸ್ ಅ ಪಂಚ್ ಕಾರ್ಡ್, ಆಯಿತಾ. ಇದನ್ನು ಇನ್ಪುಟ್ ಮತ್ತು ಔಟ್ಪುಟ್ ಆಗಿ ಯೂಸ್ ಮಾಡ್ತಿದ್ದು. ಓಕೆ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಡ್ರಮ್ಸ್. ನೀವಿಲ್ಲೇ ನೋಡ್ಬೋದು, ಮ್ಯಾಗ್ನೆಟಿಕ್ ಡ್ರಮ್ಸ್ ಸರ್ವ್ಡ್ ಆಸ್ ದ ಪ್ರೈಮರಿ ಸ್ಟೋರೇಜ್ ಮೀಡಿಯಮ್ ಆಫರಿಂಗ್ ಲಿಮಿಟೆಡ್ ಕೆಪಾಸಿಟಿ ಆ್ಯಂಡ್ ಸ್ಲೋ ಆಕ್ಸೆಸ್ ಟೈಮ್. ಅಂತಂದರೆ ಯೂಶಲಿ ಸ್ಟೋರೇಜ್ ನಾವು ಇವಾಗ ಹಂಗೆ ರ್ಯಾಮ್ ಹೇಳ್ತೀವಿ, ಹಾರ್ಡ್ ಡ್ರೈವ್ ಹೇಳ್ತೀವಿ, ಸೊ ಆ ಥರ ಮ್ಯಾಗ್ನೆಟಿಕ್ ಡ್ರಮ್ಸ್ನ ಯೂಸ್ ಮಾಡ್ತಿದ್ವಿ ಆವಾಗಿಂದು ಅದರಲ್ಲಿ ಯೂಶಲಿ ಫಸ್ಟ್ ಜನ್ರೇಷನ್ಸ್ ಆಫ್ ಕಂಪ್ಯೂಟರಲ್ಲಿ. ಸೊ ಮೇಯ್ನ್ ಥಿಂಗ್ ಅಂದರೆ ಸ್ಟೋರೇಜ್ ಮೀಡಿಯಮ್. ರಿಮೆಂಬರ್, ಸ್ಟೋರೇಜ್ ಮೀಡಿಯಮ್ ಇಲ್ಲಿ ಇನ್ಪುಟ್ ಔಟ್ಪುಟ್ ಹೆಂಗೆ ಪಂಚ್ ಕಾರ್ಡ್ಸ್, ವ್ಯಾಕ್ಯೂಮ್ ಟ್ಯೂಬ್ ಹೆಂಗೆ ಜಸ್ಟ್ ಸೇಮ್ ಆಸ್ CPU. ಓಕೆ, ನೆಕ್ಸ್ಟ್ ಅಸೆಂಬ್ಲಿ ಲ್ಯಾಂಗ್ವೇಜಸ್ ಅಂದರೆ ಯೂಶಲಿ ನಿಮಗೆಲ್ಲ ಕನ್ಫ್ಯೂಸ್ ಆಗ್ತಿರ್ಬೋದು ಹೇಗೆ ಅಂತ. ನಾನು ಒಂದು ಫ್ಲೋ ಚಾರ್ಟ್ ಹೇಳ್ತೀನಿ ಗೈಸ್. ಅಸೆಂಬ್ಲಿ ಲ್ಯಾಂಗ್ವೇಜ್ ಫಸ್ಟ್ ಏನು ಗೊತ್ತಾ, ಹೈ ಲೆವೆಲ್ ಲ್ಯಾಂಗ್ವೇಜ್ ಇರುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಅಂದರೆ ನಾವು ಹ್ಯೂಮನ್ಸ್ ಬರೆಯುವಂಥ ಲ್ಯಾಂಗ್ವೇಜ್. ಓಕೆ, ಅದು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಆಗುತ್ತೆ. ಮತ್ತು ಯೂಸಿಂಗ್ ಸಮ್ ಆಫ್ ದ ಕಂಪೈಲರ್ ಯೂಸ್ ಮಾಡಿ ಯೂಶಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಇದನ್ನು ಮೆಷಿನ್ ಕೋಡ್ ಮಾಡೋದು. ಮೆಷಿನ್ ಕೋಡ್ ಅಂತಂದರೆ ಗೊತ್ತು ನಿಮಗೆ, ಬೈನರಿ ನಂಬರ್ ಸಿಸ್ಟಮ್, ಆಯಿತಾ. ಬೈನರಿ ನಂಬರ್ ಸಿಸ್ಟಮ್ ಅವಾಗಿಂದು ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ನೇ ಇದೆ. ಹೈ ಲೆವೆಲ್ ಲ್ಯಾಂಗ್ವೇಜ್, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಲ್ಲ. ಯೂಶಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಒಂದೇ ಇರೋದು. ಸೊ ಇದು ಹೆಂಗಂದರೆ ಇನ್ಪುಟ್ ಹೆಂಗೆ ಕೊಡ್ತಿದ್ರು ಯೂಸರ್ ಅಂದರೆ ಯೂಶಲಿ ಬೈನರಿ ಫಾರ್ಮಲ್ಲೇ ಕೊಡ್ತಿದ್ರು. ಬಟ್ ಅದು ತುಂಬ ಕಷ್ಟ ಆಗಿ ವಾಟ್ ದೇ ಹ್ಯಾವ್ ಡನ್ ಈಸ್ ನಿಮೋನಿಕ್ಸ್ ಯೂಸ್ ಮಾಡ್ಕೊಂಡು ಇನ್ಪುಟ್ನ ಕೊಡ್ತಿದ್ರು. ಸೊ ಅದಕ್ಕೆ ಅದನ್ನು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಸ್ವಲ್ಪ ರೀಡಬಲ್ ಫಾರ್ಮಲ್ಲಿ ಇರಬೇಕು ಹ್ಯೂಮನ್ ಬೀಯಿಂಗ್ಸ್ಗೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಸೆಂಬ್ಲಿ ಲ್ಯಾಂಗ್ವೇಜ್ ಆಗಿ ಯೂಸರ್ ಇನ್ಪುಟ್ ಕೊಡ್ತಿದ್ದಿದ್ದು. ಓಕೆ, ದಿಸ್ ಇಸ್ ಅ ಮೆಷಿನ್ ಇಂಡಿಪೆಂಡೆಂಟ್ ಆ್ಯಂಡ್ ಡಿಫಿಕಲ್ಟ್ ಟು ಲರ್ನ್ ಆಲ್ಸೋ, ಬಿಕಾಸ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಈಸ್ ಈಸಿಯರ್ ಟು ಲರ್ನ್ ನವೇಡೇಸ್. ಬಟ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರಲ್ಲಿ ಇರಲಿಲ್ಲ. ಸೊ ರಿಮೆಂಬರ್ ದೀಸ್ 4 ಥಿಂಗ್ಸ್ ಆ್ಯಂಡ್ ಇಟ್ಸ್ ಯೂಸಸ್. ದಿಸ್ ಇಸ್ ಮೋರ್ ದೆನ್ ಇನಫ್ ಗೈಸ್. ನೆಕ್ಸ್ಟ್ ವಿಲ್ ಮೂವ್ ಟು ದ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್. ಇಲ್ಲೂ ಅಷ್ಟೇ ಇಯರ್ನ ಯು ಹ್ಯಾವ್ ಟು ರಿಮೆಂಬರ್ ಆ್ಯಸ್ ಇಟ್ ಈಸ್ 1955 to 1964. ನೆಕ್ಸ್ಟ್ ಬರೋಣ ಟ್ರಾನ್ಸಿಸ್ಟರ್. ಓಕೆ, ಟ್ರಾನ್ಸಿಸ್ಟರ್ ಹೆಂಗೆ ಅಂದರೆ ಸೇಮ್ ಲೈಕ್ ಹೌ ವ್ಯಾಕ್ಯೂಮ್ ಟ್ಯೂಬ್ ವರ್ಕ್ಸ್. ಅವಾಗಿಂದ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಹೆಂಗೆ ವರ್ಕ್ ಆಗ್ತಿತ್ತು ಅದೇ ಥರ ಟ್ರಾನ್ಸಿಸ್ಟರ್ ವರ್ಕ್ ಆಗೋದು. ಬಟ್ ಏನು ಮೇನ್ ಅಡ್ವಾಂಟೇಜ್ ಅಂದರೆ ಇದು ರೆಡ್ಯೂಸ್ಡ್ ಸೈಜ್ ಇರುತ್ತೆ. ಸೊ ಆವಾಗಿನ ಕಾಲದಲ್ಲೆಲ್ಲ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಎಷ್ಟು ಒಂದೊಂದು ರೂಮ್ ಅಷ್ಟು ದೊಡ್ಡ ಕಂಪ್ಯೂಟರ್ಸ್, ಅಷ್ಟು ದೊಡ್ಡ ಸೈಜ್ ತೊಗೋತಿದ್ದಿದ್ದು. ಬಟ್ ಟ್ರಾನ್ಸಿಸ್ಟರ್ ಯಾವಾಗ ಬಂತು ಆವಾಗ ಸ್ಮಾಲರ್ ಸೈಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗಿನ ಕಾಲದಲ್ಲಿ ಎಲ್ಲ ಅದನ್ನು ಎಕ್ಸ್ಪೆಕ್ಟ್ ಮಾಡೋದು, ಯಾರು ದೊಡ್ಡ ಸೈಜ್ ಇಟ್ಕೊಳ್ಳೋ. ಸೊ ದಟ್ಸ್ ದ ಮೇನ್ ಥಿಂಗ್. ಓಕೆ, ಸ್ಮಾಲರ್ ಸೈಜ್. ಮತ್ತು ನಾವು ನೋಡ್ಬೋದು ಲೋವರ್ ಪವರ್ ಕನ್ಸಂಪ್ಷನ್ ಕೂಡ ಆಗ್ತಿದೆ. ಸೊ ದಿಸ್ ಇಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಓಕೆ, ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಇದನ್ನು ನೆನ್ಪಿಟ್ಕೋಬೇಕು. ಟ್ರಾನ್ಸಿಸ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಸೆಕೆಂಡ್ ಜನ್ರೇಷನ್. ಓಕೆ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಕೋರ್ ಮೆಮರಿ. ಅಲ್ಲಿ ಹೇಗೆ ನಾವು ಇದನ್ನು ನೋಡಿದ್ವಿ, ಮ್ಯಾಗ್ನೆಟಿಕ್ ಡ್ರಮ್ಸ್ ನೋಡಿದ್ವಿ ಫಾರ್ ದ ಸ್ಟೋರೇಜ್. ಇಲ್ಲೇನು ಮ್ಯಾಗ್ನೆಟಿಕ್ ಕೋರ್ ಮೆಮರಿ. ಇಲ್ಲೂ ಅಷ್ಟೇ ಮ್ಯಾಗ್ನೆಟಿಕ್ ರೀಪ್ಲೇಸ್ ಬೈ ಮ್ಯಾಗ್ನೆಟಿಕ್ ಕೋರ್ ಮೆಮರಿ ಆ್ಯಂಡ್ ಫಾಸ್ಟ್ ರನ್ನಿಂಗ್. ಯೂಶಲಿ ಬೇಕಾಗಿರೋದು ಅದೇ, ಯಾರು ಲೋಡಿಂಗ್ ಆಗಿ ವೆಯ್ಟ್, ಇವಾಗ ಯಾರು ಅಷ್ಟು ವೆಯ್ಟ್ ಮಾಡೋ ಪೇಷನ್ಸ್ ಇರೋಲ್ಲ. ಸೊ ಮೇನ್ ಥಿಂಗ್ ಈಸ್ ಅ ಫಾಸ್ಟರ್ ಆಕ್ಸೆಸ್ ಟೈಮ್ಸ್. ಸೊ ಅದನ್ನು ಅಚೀವ್ ಮಾಡಿದ್ವಿ. ಮತ್ತು ಗ್ರೇಟೆಸ್ಟ್ ಸ್ಟೋರೇಜ್ ಕೆಪಾಸಿಟಿ ಕಂಪೇರ್ಡ್ ಟು ದ ಮ್ಯಾಗ್ನೆಟಿಕ್ ಡ್ರಮ್ಸ್, ವಿ ಹ್ಯಾವ್ ಗ್ರೇಟೆಸ್ಟ್ ಸ್ಟೋರೇಜ್ ಕೆಪಾಸಿಟಿ ಮತ್ತು ಫಾಸ್ಟರ್ ಆಕ್ಸೆಸ್. ಓಕೆ, ನೆಕ್ಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವೆನ್ ಇಟ್ ಕಮ್ಸ್ ಟು ಇದು ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್. ಓಕೆ, ಹೈ ಲೆವೆಲ್ ಫಸ್ಟ್ ಯಾವ ಜನ್ರೇಷನ್ ಆಫ್ ಕಂಪ್ಯೂಟರ್ಸಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಬಂದಿದೆ ಅಂದರೆ ಅದು ಸೆಕೆಂಡ್ ಜನ್ರೇಷನ್. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕೇಳಿದ್ರೆ ದಟ್ಸ್ ಫಸ್ಟ್ ಜನ್ರೇಷನ್. ಓಕೆ,
ಇಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವುದು ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸಲ್ಲಿ ಬಂದಿದೆ ಅಂದರೆ ಅದು ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್. ಅದು ಒಂದು ಲ್ಯಾಂಗ್ವೇಜಸ್ಸು ಇದೆ, ಫೋಟಾನ್ ಆ್ಯಂಡ್ ಕೋಬೆಲ್. ಯು ಹ್ಯಾವ್ ಟು ರಿಮೆಂಬರ್ ಫೋಟಾನ್ ಮತ್ತು ಕೋಬೆಲ್. ಕೇಳೋ ಚಾನ್ಸಸ್ ತುಂಬ ಇದೆ, ಯಾವ್ದು ಎರಡು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಹೈ ಲೆವೆಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಅಂತ. ಮತ್ತು ಏನಕ್ಕೆ ಇದು ಅಂತಂದರೆ, ಯೂಶ್ವಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಅಂದರೆ ಇನ್ಸ್ಟ್ರಕ್ಷನ್ ಕಂಪ್ಯೂಟರ್ಗೆ ಅರ್ಥ ಆಗೋ ಥರ ಇರುತ್ತೆ, ಬಟ್ ನಮ್ಮದು ಇಂಗ್ಲೀಷ್ ನಾರ್ಮಲ್ ವರ್ಡ್ಸಲ್ಲಿ ಇನ್ಸ್ಟ್ರಕ್ಷನ್ಸ್ನ ಬರೆದಿರ್ತೀವಿ. ಸೊ ಅದಕ್ಕೋಸ್ಕರ ಪ್ರೋಗ್ರಾಮಿಂಗಿಗೆ ಈಸಿ ಆಗುತ್ತೆ ಮತ್ತು ಮೋರ್ ಎಫಿಷಿಯಂಟ್. ಆ ಯೂಸರ್ಗೆ ಇನ್ಪುಟ್ ಮಾಡಬೇಕಾದ್ರೆ ಇಟ್ ಈಸ್ ಮೋರ್ ಎಫಿಷಿಯಂಟ್ ಮತ್ತು ಈಸಿಯರ್ ವೇ. ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಆಫ್ ದ ಸೆಕೆಂಡ್ ಜನ್ರೇಷನ್. ನೆಕ್ಸ್ಟ್ ಅಪ್ಲಿಕೇಶನ್. ಸೊ ಇಲ್ಲಿ ಸ್ವಲ್ಪ ಸ್ಮಾಲರ್ ಸೈಜ್ ಆಯಿತು ಕಂಪ್ಯೂಟರ್, ಮತ್ತು ಪವರ್ ಕನ್ಸಪ್ಷನ್ ಎಫಿಷಿಯಂಟ್ ಇದೆ, ಹೈ ಲೆವೆಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ವಿ, ಫಾಸ್ಟರ್ ಆಕ್ಸೆಸ್ ಇದೆ. ಸೊ ಅದಕ್ಕೆ ಕಂಪ್ಯೂಟರ್ಸ್ನ ಸ್ವಲ್ಪ ಸೈಂಟಿಫಿಕ್ ರಿಸರ್ಚರ್ಸ್, ಬಿಸ್ನೆಸಸ್ ಅಲ್ಲೆಲ್ಲ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ದಿಸ್ ಈಸ್ ಆಲ್ಸೋ ಅಪ್ಲಿಕೇಶನ್ ಈಸ್ ಸಮ್ ಆವ್ ಇಂಪಾರ್ಟೆಂಟ್, ರಿಮೆಂಬರ್ ಇಟ್. ನೆಕ್ಸ್ಟ್ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್. ಇದು ಅಷ್ಟೇ ಇಯರ್ 1964 to 1971 ಹಾಗೆ ನೆನ್ಪಿಟ್ಕೋಬೇಕು. ಇಂಪಾರ್ಟೆಂಟ್ ಥರ್ಡ್ ಜನ್ರೇಷನ್ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ICS ಹಿಂಗಂತ ಕೇಳಿದ್ರು ಕನ್ಫ್ಯೂಸ್ ಆಗಬಾರ್ದು. ಅಲ್ಲಿ ಹೇಗೆ ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ ನೋಡಿದ್ವಿ. ನೆಕ್ಸ್ಟ್ ಗೈಸ್, ಏನು ನೋಡಿದ್ವಿ? ಟ್ರಾನ್ಸಿಸ್ಟರ್ಸ್. ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್ಸ್ ನೋಡಿದ್ವಿ. ನೆಕ್ಸ್ಟ್ ICs. ಸೇಮ್ ನಾವು ಈಗಿಂದು ಹೆಂಗೆ CPU ವರ್ಕ್ ಆಗುತ್ತೆ ಎಕ್ಸಾಕ್ಟ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಕೂಡ ಹಾಗೆ ವರ್ಕ್ ಆಗೋದು, ಆಯಿತಾ. ಇದರಲ್ಲೂ ಏನು ರೆಡ್ಯೂಸಿಂಗ್ ಸೈಜ್, ಆ ಟ್ರಾನ್ಸಿಸ್ಟರ್ಗಿಂತ ರೆಡ್ಯೂಸ್ಡ್ ಸೈಜ್ ಆಗ್ತಿದೆ. ಇಲ್ಲೂ ಕ್ವೆಶನ್ ಕೇಳೋ ಚಾನ್ಸಸ್ ಇದೆ, ಲೈಕ್ ಕರೆಕ್ಟ್ ಸ್ಟೇಟ್ಸ್ಮೆಂಟ್ ಪಿಕ್ ಮಾಡೋದ್ರಲ್ಲಿ ICs ಈಸ್ ಸ್ಮಾಲರ್ ಸೈಜಸ್ ದ್ಯಾನ್ ಟ್ರಾನ್ಸಿಸ್ಟರ್ಸ್ ದ್ಯಾನ್ ಎ ವ್ಯಾಕ್ಯೂಮ್ ಟ್ಯೂಬ್, ಆ ಥರ ಕ್ವೆಶನ್ಸ್ ಜನ್ರೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಆವಾಗ ಓಕೆ, ಇಟ್ ಈಸ್ ರೆಡ್ಯೂಸ್ಡ್ ಸೈಜ್ ಆ್ಯಂಡ್ ಇನ್ಕ್ರೀಸಿಂಗ್ ಪರ್ಫಾರ್ಮೆನ್ಸ್. ಮೇನ್ ಹೇಮೇ ಅದಲ್ವಾ, ಇನ್ಕ್ರೀಸ್ ಪರ್ಫಾರ್ಮೆನ್ಸ್ ಇರಬೇಕು, ರೆಡ್ಯೂಸ್ಡ್ ಸೈಜ್ ಇರಬೇಕು. ಸೊ ಅದನ್ನು ಅಚೀವ್ ಮಾಡಿದ್ವಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸಿಂದ. ನೆಕ್ಸ್ಟ್ ಒನ್ ಥಿಂಗ್ ಈಸ್ ಮಿನಿ ಕಂಪ್ಯೂಟರ್ಸ್. ಮಿನಿ ಕಂಪ್ಯೂಟರ್ಸ್ ಎಮರ್ಜ್ ಆಫರಿಂಗ್ ಗ್ರೇಟರ್ ಅಫೋರ್ಡಬಿಲಿಟಿ ಆ್ಯಂಡ್ ಆಕ್ಸೆಸಿಬಲ್ ಟು ಸ್ಮಾಲರ್ ಆರ್ಗನೈಸೇಷನ್. ಇಲ್ಲಿ ಹೆಂಗಂದರೆ ಇದ್ದಿದ್ದಲ್ಲೂ ಇನ್ನೂ ಚಿಕ್ಕ ಕಂಪ್ಯೂಟರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಆವಾಗ ಪೋರ್ಟಬಿಲಿಟಿನೂ ಈಸಿ ಆಯಿತು. ಪೋರ್ಟಬಿಲಿಟಿ ಅಂತ ಅಂದರೆ ಕ್ಯಾರಿ ಮಾಡ್ಬೋದು ನಾವು ಎಲ್ಲಿಯಾದರೂ. ಸೊ ಅದು ಒಂದು ಇನ್ಕ್ರೀಸ್ ಆಯಿತು. ಸೊ ಅಫೋರ್ಡಬಿಲಿಟಿ ಅಷ್ಟೇ, ಏನು ಕಾಸ್ಟ್ ವೈಸೂ ಕಮ್ಮಿ ಆಯಿತು. ಆ್ಯಡ್ ಆ್ಯಂಡ್ ಅಡ್ವಾಂಟೇಜ್ ಏನು, ಕಾಸ್ಟ್ ಕಮ್ಮಿ ಆಯಿತು, ಆಕ್ಸೆಸಿಬಿಲಿಟಿ ಟು ಸ್ಮಾಲರ್ ಆರ್ಗನೈಸೇಷನ್ಸ್ ಇನ್ಕ್ರೀಸ್ ಆಯಿತು ಅವಾಗ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಆಪರೇಟಿಂಗ್ ಸಿಸ್ಟಮ್. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ದ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್. ಓಕೆ, ಏನಕ್ಕಂದರೆ ಆಪರೇಟಿಂಗ್ ಸಿಸ್ಟಮ್ ಯಾವ ಜನ್ರೇಷನಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಂದರೆ ದಟ್ ಈಸ್ ಥರ್ಡ್ ಜನ್ರೇಷನ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಆಪರೇಟಿಂಗ್ ಸಿಸ್ಟಮ್ ವರ್ ಇಂಟ್ರೊಡ್ಯೂಸ್ ಪ್ರೊವೈಡಿಂಗ್ ಅ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಆ್ಯಂಡ್ ಮ್ಯಾನೇಜಿಂಗ್ ಸಿಸ್ಟಮ್ ರಿಸೋರ್ಸಸ್. ಓಕೆ, ಇದೊಂದು ಇಂಪಾರ್ಟೆಂಟ್, ರಿಮೆಂಬರ್ ದ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಟೈಮ್ ಶೇರಿಂಗ್ ಅಂತ ಅಂದರೆ ಒಂದ್ಸಲ ಓದ್ತೀನಿ. ಟೈಮ್ ಶೇರಿಂಗ್ ಅಲೋನ್ ಮಲ್ಟಿಪಲ್ ಯೂಸರ್ಸ್ ಟು ಆಕ್ಸೆಸ್ ದ ಕಂಪ್ಯೂಟರ್ ಸೈಮಲ್ಟೇನಿಯಸ್ಲಿ, ಇಂಪ್ರೂವಿಂಗ್ ಎಫಿಷಿಯನ್ಸಿ ಆ್ಯಂಡ್ ಪ್ರೊಡಕ್ಟಿವಿಟಿ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಕಂಪ್ಯೂಟರ್ ಇರುತ್ತೆ ಅಂದ್ಕೊಳ್ಳೋಣ. ಈ ಕಂಪ್ಯೂಟರ್ನ ತುಂಬ ಯೂಸರ್ಸ್ ಯೂಸ್ ಮಾಡ್ತಿರ್ತಾರೆ. ಲೈಕ್ ಯೂಸರ್ 1 ಅಂದ್ಕೊಳ್ಳೋಣ, ಯೂಸರ್ 2, ಯೂಸರ್ 3. ಒಂದೊಂದು ಟೈಮ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಪ್ರತಿ ಕಂಪ್ಯೂಟರ್ಗೂ. ಲೈಕ್ ಇದಕ್ಕೆ 20 ಮಿನಿಟ್ಸ್, ಇದಕ್ಕೆ 20 ಮಿನಿಟ್ಸ್, ಇದಕ್ಕೆ 20 ಮಿನಿಟ್ಸ್. ಆ ಒಂದೇ ಕಂಪ್ಯೂಟರ್ನ ಬೇರೆ ಯೂಸರ್ ಆ್ಯಕ್ಸಸ್ ಮಾಡ್ಬೋದು, ಬಟ್ ನಾಟ್ ಅಟ್ ದ ಒನ್ ಟೈಮ್. ಆದರೆ ಒಂದಷ್ಟು ರೆಸ್ಟ್ರಿಕ್ಟೆಡ್ ಟೈಮ್ ಇದೆ. 20 ಮಿನಿಟ್ಸ್ ಈ ಯೂಸರ್ ಯೂಸ್ ಮಾಡಬೇಕು, ಇನ್ನೊಂದು 20 ಮಿನಿಟ್ಸ್ ಈ ಯೂಸರ್ ಯೂಸ್ ಮಾಡಬೇಕು. ಒಂದೇ ರಿಸೋರ್ಸಸ್ನ ವಾಸ್ ಯೂಸ್ ಬೈ ಸೋ ಮೆನಿ ಯೂಸರ್ಸ್. ಈ ಕಂಪ್ಯೂಟ್ರಲ್ಲಿರೋ ರಿಸೋರ್ಸಸ್ನ ಬೇರೆ ಯೂಸರ್ಸು ಯೂಸ್ ಮಾಡ್ಕೋತಾ ಇದ್ದಾರೆ, ಆಯಿತಾ. ಅದನ್ನು ಟೈಮ್ ಶೇರಿಂಗ್ ಅಂತ ಹೇಳ್ತೀವಿ. ದಿಸ್ ಈಸ್ ಆಲ್ಸೋ ಆನ್ ಆ್ಯಡೆಡ್ ಅಡ್ವಾಂಟೇಜ್ ಒಂಥರ. ಓಕೆ, ನಿಮ್ಗೆ ಯಾವಾಗ ಬೇಕು ಆವಾಗ ಒಂದೇ ಕಂಪ್ಯೂಟ್ರಲ್ಲಿ ಇರೋ ರಿಸೋರ್ಸಸ್ನ ಮಲ್ಟಿಪಲ್ ಯೂಸರ್ ಯೂಸ್ ಮಾಡೋದು. ಸೊ ಇದು ಅಷ್ಟೇ ಕೇಳೋ ಚಾನ್ಸಸ್ ತುಂಬ ಇದೆ. ಟೈಮ್ ಶೇರಿಂಗ್ ಫಸ್ಟ್ ಯಾವುದ್ರಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದು, ತುಂಬ ಚೇಂಜಸ್ ಆಗಿದೆ ನೋಡ್ಬೋದು. ICs ಯೂಸ್ ಮಾಡಿದ್ದೀವಿ, ಮಿನಿ ಕಂಪ್ಯೂಟರ್ಸ್ ಆಯಿತು, ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಿದ್ದೀವಿ, ಟೈಮ್ ಶೇರಿಂಗ್ ಆಯಿತು. ಸೊ ಥರ್ಡ್ ಜನ್ರೇಷನ್ ಒಂಥರ ಇಂಪಾರ್ಟೆಂಟ್ ಜನ್ರೇಷನ್, ಒಂಥರ ಬ್ರೇಕ್ ಥ್ರೂ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫೋರ್ತ್ ಜನ್ರೇಷನ್ ಅಗೈನ್ ಯು ಹ್ಯಾವ್ ಟು ರಿಮೆಂಬರ್ 1971 to 1980s ಇದಿದೆ. ಇಲ್ಲಿ ಬಂದ್ಬಿಟ್ಟು ಮೈಕ್ರೋ ಪ್ರೊಸೆಸರ್. ಇವಾಗಿನ ಹೆಂಗೆ CPUs ಇದೆ ಅದೇ ಥರ ಕಂಟೈನಿಂಗ್ ಎಂಟೈರ್ CPU ಆನ್ ಅ ಸಿಂಗಲ್ ಚಿಪ್. ಒಂದೇ ಒಂದು ಸಿಂಗಲ್ ಚಿಪ್ಪಲ್ಲಿ ಆ CPU ರನ್ ಆಗ್ತಿದೆ. ಯೂಶ್ವಲಿ ಮುಂಚೆಲ್ಲ ಯೂಜ್ ಬಿಗ್ CPUs ಇತ್ತು, ಬಟ್ ಅದು ರೆಡ್ಯೂಸ್ ಆಗಿದೆ, ಸ್ಮಾಲರ್ ಸೈಜ್ ಆಗಿದೆ. ಏನು ರೆಡ್ಯೂಸ್ಡ್
ಸಿ ಪಿ ಯು ಸೈಜ್ ಅಥವಾ ಮೈಕ್ರೋ ಪ್ರೊಸೆಸರ್, ಅದರಲ್ಲಿ ಮೈಕ್ರೋ ಪ್ರೊಸೆಸರ್ ಯೂಸ್ ಮಾಡಿದ್ದೀವಿ. ಸೊ ದಿಸ್ ಈಸ್ ಒನ್ ಆಫ್ ದ ಅಡ್ವಾಂಟೇಜ್. ಓಕೆ, ಮೈಕ್ರೋ ಪ್ರೊಸೆಸರ್ ಯೂಸ್ ಮಾಡಿರೋದು. ಇದು ರೆವಲ್ಯೂಷನಲೈಸ್ ಕಂಪ್ಯೂಟಿಂಗ್, ಬಿಕಾಸ್ ತುಂಬ ಒಂದೇ ಸಲ ಒಂದು ಕಂಪ್ಯಾರಿಸನ್ ವಿ ಕ್ಯಾನ್ ಸೇಸ್ ಫ್ರಮ್ ಕನ್ವರ್ಟಿಂಗ್ ಒಂದು ಬಿಗ್ ಎಲಿಫೆಂಟ್ ಟು ಎನ್ ಹ್ಯಾಂಡ್ ಸೈಜ್, ಅಷ್ಟು ಕನ್ವರ್ಷನ್ ಆಗಿದೆ. ಸೊ ಅದಕ್ಕೆ ರೆವಲ್ಯೂಷನಲೈಸ್ ಕಂಪ್ಯೂಟಿಂಗ್ ಅಂತ ಹೇಳ್ತಿದ್ದೀವಿ. ನೆಕ್ಸ್ಟ್, ಪರ್ಸ್ನಲ್ ಕಂಪ್ಯೂಟರ್ಸ್. ಇಲ್ಲೆಲ್ಲ ಹೇಳ್ಬೋದು ನಾವು, ಎಕ್ಸಾಂಪಲ್ ಲ್ಯಾಪ್ಟಾಪ್ಸ್ ಇರ್ಬೋದು, ಚಿಕ್ಕ ಡೆಸ್ಕ್ಟಾಪ್, ನಾರ್ಮಲ್ ಬೇರೆ ಎಲ್ಲ ಮಾನಿಟರ್ಸ್ ಇರ್ಬೋದು, ಅದೆಲ್ಲ ಇಂಟ್ರೊಡಕ್ಷನ್ ಆಗಿದೆ 4th ಜನರೇಷನ್ ಆಫ್ ಕಂಪ್ಯೂಟರಲ್ಲಿ. ಓಕೆ, ಬ್ರಾಡ್ ಕಂಪ್ಯೂಟಿಂಗ್ ಪವರ್ ಟು ದ ಮಾಸಸ್. ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ನಮಗೆ, ಬಿಕಾಸ್ ರೆಡ್ಯೂಸ್ಡ್ ಸೈಜ್ ಆಗಿರೋದ್ರಿಂದ, ಈ ಮೈಕ್ರೋ ಪ್ರೊಸೆಸರ್ ಸೈಜ್ ರೆಡ್ಯೂಸ್ ಆಗಿರೋದ್ರಿಂದ ಈ ಥರ ಕ್ಯಾರಿಯಬಲ್ ಅಥವಾ ಪೋರ್ಟಬಲ್ ಡಿವೈಸ್ನ ಯೂಸ್ ಮಾಡೋದಕ್ಕೆ, ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಆಗಿದೆ. ಓಕೆ, ನೆಕ್ಸ್ಟ್ ಒನ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇದೊಂದು ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ, ಒಂದು ನಾವು ಡೆಸ್ಕ್ಟಾಪ್ ಅಥವಾ ನಮ್ಮ ಮಾನಿಟರ್ ಓಪನ್ ಮಾಡಿದಾಗ ನಮ್ಗೆ ಇಲ್ಲಿ ಸರ್ಚ್ ಬಾರ್ ಇದೆ, ಇಲ್ಲಿ ಸ್ಟಾರ್ಟ್ ಬಟನ್ ಇದೆ, ಇಲ್ಲಿ ಐಕಾನ್ಸ್ ಎಲ್ಲ ಇರುತ್ತೆ. ಅದೆಲ್ಲ ಯೂಸರ್ ಇಂಟರ್ಫೇಸ್ ನಮ್ಗೆ ಯೂಸರ್ ನೋಡಿದ ತಕ್ಷಣ ವಿಸಿಬಲ್ ಆಗ್ತಿದೆ. ನಾವು ಅದನ್ನು ಕ್ಲಿಕ್ ಮಾಡಿದರೆ ನನ್ನದು ಓಪನ್ ಆಗೋಷ್ಟು ಅಷ್ಟು ಈಸಿಯಾಗಿ ಸಿಗ್ತಾಯಿದೆ. ಅದಕ್ಕೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಹೇಳ್ತೀವಿ. ನಮಗೇನೆಲ್ಲ ಸಿಗ್ಬೋದು, ಮೆನ್ಯೂ ಸಿಗುತ್ತೆ, ಸರ್ಚ್ ಬಾರ್ ಸಿಗುತ್ತೆ, ಮತ್ತು ಐಕಾನ್ಸ್ ಇರುತ್ತೆ. ಇದು ಒಂಥರ ಅಡ್ವಾನ್ಸ್ಡ್ ಫೀಚರ್ ಆಗ್ತಾಯಿದೆ. ಓಕೆ, ನೆಕ್ಸ್ಟ್, ನೆಟ್ವರ್ಕ್ಸ್ ಅಂದರೆ ಇಂಟರ್ನೆಟ್. ಇಲ್ಲೂ ಅಷ್ಟೇ, ಕಂಪ್ಯೂಟರ್ಸ್ ಆಯಿತು, ಈವನ್ ಇಂಟರ್ನೆಟ್ ಬಂತು, ಥ್ರೂ ನೆಟ್ವರ್ಕ್ ಇಂಟ್ರ್ಯಾಕ್ಷನ್ ಬಿಟ್ವೀನ್ ದ ಕಂಪ್ಯೂಟರ್ಸ್ ಆಗ್ತಿದೆ. ಸೊ ಇದು ಒಂದು ಬ್ರೇಕ್ ಥ್ರೂನೇ ಒಂದು ಕಂಪ್ಯೂಟರ್ ಜನ್ರೇಷನಲ್ಲಿ. ದ ಡೆವಲಪ್ಮೆಂಟ್ ಆಫ್ ನೆಟ್ವರ್ಕ್ಸ್ ಆ್ಯಂಡ್ ಇಂಟರ್ನೆಟ್ ಕನೆಕ್ಟೆಡ್ ಕಂಪ್ಯೂಟರ್ಸ್ ವರ್ಲ್ಡ್ ವೈಡ್, ಅಶರಿಂಗ್ ಇನ್ ದ ಇನ್ಫಾರ್ಮೇಷನ್ ಏಜ್. ಇಂಟರ್ನೆಟ್ ಬಂತು, ಯೂಸೇಜ್ ಆಫ್ ಇಂಟರ್ನೆಟ್ ಬಿಟ್ವೀನ್ ಕಂಪ್ಯೂಟರ್ಸ್. ಸೊ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್. ಈ 4th ಜನರೇಷನ್ ಅಂತ ಬಂದಾಗ ಈ 4 ಆ್ಯಸ್ ಟು ರಿಮೆಂಬರ್, ಏನು ಕ್ವೆಶನ್ ಕೊಟ್ಟರು ಐ ಥಿಂಕ್ ವಿ ಕ್ಯಾನ್ ಸಾಲ್ವ್ ಈ 4 ಪಾಯಿಂಟ್ಸ್ ಗೊತ್ತಿದ್ರೆ ನೀಟಾಗಿ. ಓಕೆ, ನೆಕ್ಸ್ಟ್, 5th ಜನರೇಷನ್ ಆಫ್ ಕಂಪ್ಯೂಟರ್ಸ್. 5th ಜನರೇಷನ್ ಆಫ್ ಕಂಪ್ಯೂಟರ್ಸ್ ಇದು ಅಷ್ಟೇ 1980s ಸ್ಟಾರ್ಟ್ ಆಗಿದ್ದು. ಕರೆಂಟ್ವರೆಗೂ ನಾವು ಯೂಸ್ ಮಾಡ್ತಿರೋ ಕಂಪ್ಯೂಟರ್ಸ್ ಎಲ್ಲ 5th ಜನರೇಷನ್ ಕಂಪ್ಯೂಟರ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಯಾಂಡ್ ನಮ್ಗೆ ಗೊತ್ತು, AI ಗೊತ್ತು, ಈಗೆಲ್ಲ ML ಬಂದಿದೆ, ಆಸ್ ಎ ಟೋಲ್ಡ್ ಕ್ಲೌಡ್ ಇದೆ, ತುಂಬ ಈ ಥರದ್ದೆಲ್ಲ ಏನೇನೆಲ್ಲ ಯೂಸ್ ಮಾಡ್ತೀವಿ, ಮಾಡ್ರನ್ ಟೆಕ್ನಾಲಜೀಸ್ ಏನೇನೆಲ್ಲ ಯೂಸ್ ಮಾಡ್ತಿದ್ವಿ ಅದೆಲ್ಲ 5th ಜನರೇಷನ್ ಆಫ್ ಕಂಪ್ಯೂಟರ್ಸ್. ಮೇಯ್ನ್ಲಿ ಒನ್ ಥಿಂಗ್ ಅಂದರೆ ಯೂಶಲಿ ಫಾಸ್ಟ್ ಇದೆ ಮತ್ತು ಲೆಸ್ ಪವರ್ ಕನ್ಸಂಪ್ಷನ್ ಆಗ್ತಿದೆ, ಆ್ಯಂಡ್ ಇವನ್ ಇಟ್ ಈಸ್ ಪೋರ್ಟಬಲ್. ಸೊ 5th ಜನರೇಷನ್ ಕಂಪ್ಯೂಟರ್ಸ್ ಆರ್ ಮೋರ್ ಎಫಿಷಿಯೆಂಟ್ ಅಂತ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್. ಓಕೆ, so currently we are using a 5th generation computers. Thank you guys. Please like, share and comment, and we'll do the series questions for these topics in the future videos. Please like, share and comment.